ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ. ಮೀರಾ ಒಬ್ಳೆ ದೇವಸ್ಥಾನಕ್ಕೆ ಹೋಗಿದ್ದು ಕೇಳಿ ಕೋಪ ಮಾಡ್ಕೊಂಡಿರ್ತಾನೆ. ಆಗಷ್ಟೇ ಮನೆಗೆ ಬಂದ ಮೀರಾನ ನೋಡಿ ಕಳ್ದೆ ಹೋಗ್ಬಿಡ್ತಾನೆ. ಲೈಟ್ ಪಿಂಕ್ ಸ್ಯಾರಿಲಿ ಸೂಪರ್ ಆಗಿ ಕಾಣ್ತಿರ್ತಾಳೆ. ಮೀರಾ ಅಂತೂ ಅವಳನ್ನ ನೋಡಿದ ತಕ್ಷಣನೇ ಅಬ್ಬಬ್ಬಾ, ನನ್ನ ಹೃದಯ ಹಾಳು ಆಗಿರೋದು ನಿನ್ನ ಈ ರೀತಿ ನೋಡಿನೇ ಕಣೆ ಅಂತ ಸುಮ್ಮನೆ ಕಣ್ಣು ಮಿಟುಕ್ಸದೆ ಅವಳನ್ನೇ ಮೇಲಿಂದ ಕೆಳಗೆ ನೋಡ್ತಾನೆ ಇರ್ತಾನೆ. ಹಿಂದೆನೆ ಬಂದ ಹೇಮ ಅವರು ಏಜಿನ ನೋಡಿ ಲೋ ಪುಟ್ಟ ಅಂತಾರೆ. ಆದರೆ ಅವನ ಗಮನ ಎಲ್ಲ ತನ್ನ ಮಡದಿ ಕಡೆನೇ ಇದೆ. ಅವನ ಬೆನ್ನು ತಟ್ಟಿ, ಏನಾಯ್ತು ಪುಟ್ಟ, ಯಾಕೋ ಕಲ್ಲು ಹಾಗೆ ನಿಂತಿದೆಯಲ್ಲ, ನಾನು ಅಷ್ಟೊತ್ತಿಂದ ನಿನ್ನೆ ಕರಿತಾ ಇರೋದು ಅಂದಾಗ ತಡವರಿಸುತ್ತಾ ಅದು ಅದು ಅಮ್ಮ ಅಂತ. ಆಗ ಹೇಮ ಅವರು ಹಾಂ ಗೊತ್ತಾಯ್ತು ಅಂತ ಮುಗುಳ್ನಕ್ರು. ಹೇಮ ಅವರು, ಅರೆ ಮೀರಾ, ನೀನು ಯಾವಾಗ ಬಂದೆ? ಈಗಷ್ಟೇ ಬಂದೆ ಅಮ್ಮ. ದೇವಸ್ಥಾನದಲ್ಲಿ ಪೂಜೆ ಚೆನ್ನಾಗಾಯ್ತಾ ಪುಟ್ಟ? ಅದಕ್ಕೆ ಮೀರಾ, ಹ್ಞೂ ಅಮ್ಮ, ಇನ್ನು ದೇವಸ್ಥಾನದಿಂದ ತಂದಿದ್ದಂತಹ ಹೂವು ಮತ್ತು ಕುಂಕುಮನ ಕೊಟ್ಟಳು. ನಿಮ್ಮ ಪುಟ್ಟಗೂ ಬೇಕಿದ್ರೆ ಕೊಟ್ಬಿಡಿ ಅಂತ ತನ್ನ ಪಾಡಿಗೆ ತಾನು ಅಡುಗೆ ಮನೆಗೆ ಹೋದವಳು ಕಂಡು ಒಂದು ಕ್ಷಣ ಹೇಮ ಅವರಿಗೆ ಆಶ್ಚರ್ಯ ಆಯಿತು. ಪುಟ್ಟ, ಇದು ನಿಜಕ್ಕೂ ನಮ್ಮ ಮೀರಾನ? ಪುಟ್ಟ, ಇದು ಕನಸಲ್ಲ ತಾನೇ? ಕನಸು ಕಾಣ್ತಾ ಇಲ್ಲ ತಾನೇ? ಅವಳೇನು ಇವತ್ತು ನಿನ್ನ ಮುಂದೆ ನಿಂತು ಧೈರ್ಯವಾಗಿ ಮಾತನಾಡಿದ್ದು ಎಂದು ಬಾಯಿ ಮೇಲೆ ಕೈ ಇಟ್ಟು ಮಗನ ಮುಖವನ್ನು ನೋಡಲು ಸ್ವತಃ ಏಜಿಗೆ ಕೂಡ ಅವಳ ಮಾತಿಗೆ ಆಶ್ಚರ್ಯ ಉಂಟು ಮಾಡಿತು. ಅಲ್ಲ, ನಿಜವಾಗಿ ಇವಳು ಇಷ್ಟು ಧೈರ್ಯವಾಗಿ ನನ್ನ ಮುಂದೆ ನಿಂತ್ಕೊಂಡು ಮಾತನಾಡಿದ್ಲ ಎಂದು ಅವನ ಮನಸ್ಸಿಗೂ ಏನೋ ಒಂದು ರೀತಿಯ ಸಂತೋಷ ಕೂಡ ಆಗಿತ್ತು. ನಂತರ, ನೋಡಿ ಅಮ್ಮ, ಇವಳು ಈ ರೀತಿ ಕೋಪ ಮಾಡಿದ್ದಕ್ಕೇನೆ ಇವಳಿಗೆ ಕೋಪದಲ್ಲಿ ತಾಲಿ ಕಟ್ಬಿಟ್ಟಿದ್ದು ನಾನು. ಹೇಗೋ ಹೋಗೋ, ಸುಮ್ಮನೆ ಫ್ರೆಶ್ ಆಗಿ ಬಾ, ತಿಂಡಿ ತಿನ್ನುವಂತೆ ಅಂದಾಗ, ಸರಿ ಬಿಡಿ, ನೀವಿಲ್ಲಿ ಬಿಟ್ಕೊಡ್ತೀರಾ ನಿಮ್ಮ ಆ ಮಗುನ ಎಂದು ರೂಮಿಗೆ ಹೋದ ಏಜೆ. ಫ್ರೆಶ್ ಆಗಿ ಕೆಳಗಡೆ ಬಂದು ತಿಂಡಿ ಎಲ್ಲ ತಿಂದಾಗಿತ್ತು. ಮೀರಾ ಪಾಪ ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಾ ಇದ್ಲು. ಈ ವಿದ್ಯೆ ಸುಮ್ಮನೆ ಇಲ್ಲದೆ, ಲೇ ಕಾಫಿ ಮಾಡಿಕೊಂಡೆ ಅಂತ ಅಡುಗೆ ಮನೆಗೆ ಬಂದಳು. ಮೀರಾ ಮನಸ್ಸಲ್ಲಿ ಇವಳಂತೂ ಬದಲೇ ಆಗೋದಿಲ್ಲ ಯಾವತ್ತು. ಒಂದು ಮಾತು ಕೂಡ ಆಡದೇ ಇದ್ದ ಮೀರಾ ಗ್ಯಾಸ್ ಸ್ಟವ್ ಅಲ್ಲಿದೆ, ಕಾಫಿ ಪುಡಿ ಇಲ್ಲಿದೆ, ಕಾಫಿ ಮಾಡ್ಕೊಂಡು ಹೋಗು ಅಂದ್ಲು. ಏನು ಹೇಳ್ತಿದೀಯಾ? ನಾನು ಕಾಫಿ ಮಾಡ್ಕೊಂಡು ಬೇಕಾ? ನೀನು ಕುಡಿಬೇಕು ಅಂದರೆ ನೀನೇ ಮಾಡ್ಕೋಬೇಕು. ನಾನು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಮಾತಾಡ್ತಾ ಇದ್ದದನ್ನು ಹಾಲಲ್ಲಿ ಕುಳಿತು ಟಿ ವಿ ನೋಡ್ತಾ ಇದ್ದ ಏಜೆ, ಅಬ್ಬಾ, ನನ್ನ ಜಿಂಕೆ ಮರಿ ಈಗ ಹುಲಿ ಆಯಿತು ಅಂತ ಏಜೆ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಮೀರಾ ಜ್ಯೂಸ್ನ ತಂದು ತೆಗೆದು ಟೇಬಲ್ ಮೇಲೆ ಇಟ್ಟು ಹೋಗ್ತಾಳೆ. ಎಲ್ಲ ಇವಳ ಬೆಳಗ್ಗೆಯಿಂದ ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ? ನಾನು ರಾತ್ರಿ ಹಾಗೆ ಮಾಡಿದೆ ಅಂತ ಕೋಪ ಮಾಡ್ಕೊಂಡ್ಲಾ ಎಂದು ಮೀರಾ ಹಿಂದೆನೆ ಅಡುಗೆ ಮನೆಗೆ ಜ್ಯೂಸ್ ತಂದ. ಏಜೆ ಸುತ್ತಮುತ್ತ ನೋಡಿ, ಲೇ ಹೆಂಡತಿ, ನನಗೆ ಕೂತ್ಕೊಂಡು ಸಿನಿಮಾ ನೋಡೋನಿಗೆ ಸುಸ್ತಾಗಿದೆ ಅಂತ ಜ್ಯೂಸ್ನ ತಂದು ಕೊಟ್ಟಿದ್ದೀಯ. ಆದರೆ ಬೆಳಗ್ಗೆಯಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಕೆಲಸ ಮಾಡ್ತಾ ಇರೋಳು ನೀನು. ನಿನಗೆ ಬೇಡವಾ? ತಗೋ ಹೆಂಡತಿ, ಜ್ಯೂಸ್ ಕುಡಿ ಎಂದು ಕೊಟ್ಟಾಗ ಕೋಪದ ಮುಖ ಮಾಡಿಕೊಂಡ ಮೀರಾ, ನನಗೆ ಬೇಡ, ಗಂಡ ನೀವು ಕುಡಿರಿ ಅಂತ ತಂದು ಕೊಟ್ಟಿದ್ದು. ಮೊದಲು ನೀನು ಕುಡಿ ಅಂತಾನೆ ಏಜೆ ತುಂಬ ಪ್ರೀತಿಯಿಂದ. ಆಗ ಯಾರೋ ರಾತ್ರಿ ನನಗೆ ಹೇಳಿದರು, ಅಮ್ಮಗೆ ಹೇಳಿದ ಮಾತು ಕೇಳಿಲ್ಲ ಅಂದರೆ ನಿಮ್ಮ ದಾರಿ ನೀವು ನೋಡ್ಕೊಳ್ಬಹುದು ಅಂತ. ಆಗ ಎಚ್ಚೆತ್ಕೊಂಡ ಏಜೆ, ಅದು ಈ ಕೈ ನೋವಿಂದಾನೇ ಆಗಿದ್ದು, ಸಾರಿ ಹೆಂಡತಿ ಅಂತಾನೆ. ಮತ್ತೆ ಅವನು ಬಿಗುಮಾನ ಬಿಡದೆ, ಇವಾಗೇನು ಕುಡಿತೀಯಾ, ಇಲ್ಲ ಎತ್ಕೊಂಡು ಹೋಗಿ ಹೊರಗೆ ಹಾಕ್ಲಾ ಅಂತಾನೆ. ಆಗ ಮೀರಾ, ಇವರು ಹೆದರ್ಕೊಂಡ್ರೆ ಎದುರಿಸ್ತಾನೆ ಇರ್ತಾರೆ ಅಂದ್ಕೊಂಡು ಮೀರಾ ಮತ್ತೆ, ಅದೇ ಗಂಡ, ಆ ಕೈ ನೋವು ಹೇಗಾಯಿತು ಅಂತ ಮೊದಲು ಹೇಳಿ ಅಂತ ಮೀರಾ ಕೇಳಿದಾಗ ಸುಮ್ಮನೆ ನಿಂತಿದ್ದ ಏಜೆ. ಆಗ ಅಲ್ಲಿಗೆ ಪ್ರಿಯಾ ಬರ್ತಾಳೆ. ಅಚ್ಚು, ಏನು ಮಾಡ್ತಿದೀಯಾ ಅಂತ. ಮೀರಾ ತುಂಬಾ ಆಶ್ಚರ್ಯ ಪಡ್ತಾಳೆ ಅಚ್ಚು ಅಂತ ಕರೆದಿದ್ದಕ್ಕೆ. ಅಚ್ಚು ಅನ್ನೋ ಹೆಸರು ಕೇಳಿ ಆದರೆ ಏಜೆ ಮಾತ್ರ ಕೋಪದಿಂದ ಅವನ ಕೈನ ಮುಷ್ಟಿ ಮಾಡಿ ಹಿಡಿತಾನೆ. ಏಜೆ ಕೋಪದಿಂದ ಅವನ ಮುಖ ಎಲ್ಲ ಕೆಂಪಾಗಿರುತ್ತೆ, ಕಣ್ಣಂತೂ ರಕ್ತ ತುಂಬಿದ ರೀತಿ ಆಗಿರುತ್ತೆ. ಇದನ್ನು ಗಮನಿಸಿದ ಮೀರಾ, ಪ್ರಿಯಾ ಅವರೇ, ನೀವು ಏನು ಹೇಳಿದ್ದು? ಅಚ್ಚು ಅಂತಾನ? ಹಾಂ ಮೀರಾ, ಹೌದು. ಯಾಕೆ ಕೇಳ್ತಾ ಇದೀಯಾ? ಅದು ನನ್ನ ಗಂಡನ ಹೆಸರು ಅಮೋಘ್ ಅಂತ.
ಅದನ್ನು ಬಿಟ್ಟರೆ ಎಲ್ಲ ಏಜೆ ಅಂತಾರೆ. ಆದರೆ ನೀವು ನೋಡಿದರೆ ಅಚ್ಚು ಅಂತಿರಲ್ಲ. ಅಷ್ಟೊತ್ತಿಗೆ ಅಲ್ಲಿಗೆ ಹೇಮ ಮತ್ತು ವಿದ್ಯಾ ಎಲ್ಲ ಬರ್ತಾರೆ. ಹೌದು ಕಣೆ ಅಕ್ಕ ಅಂತಾಳೆ ವಿದ್ಯಾ. ಅಕ್ಕ ನಿಮಗೆ ಗೊತ್ತಿಲ್ಲ ಅಲ್ವಾ, ಇವಳು ಎಜೆ ಭಾವನ ಹಳೇ ಲವರ್ ಅಂತ ಕಿಂಡಲ್ ಮಾಡಿ ಹೇಳ್ತಾಳೆ. ಎಜೆ ವಿದ್ಯೆ ಮುಖ ನೋಡಿದ ತಕ್ಷಣ ಗಪ್ಚುಪ್ ಆಗ್ತಾಳೆ ವಿದ್ಯಾ. ಆಗ ಹೇಮಾ ಅವರು ಮಾತಾಡೋಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಎಜೆ ಸ್ವಲ್ಪ ಸುಮ್ಮನೆ ಇರಿಯಮ್ಮ ನೀವು, ನಾನೇ ಹೇಳ್ತೀನಿ ಅಂತ ಅವ್ರನ್ನ ಸುಮ್ಮನಾಗಿಸ್ತಾನೆ. ಇಲ್ಲಿ ನೋಡಿ ಹೆಂಡತಿ ಇವಳು ಅಂತ ತೊದ್ಲುತ್ತಾ, ನಾನು ಅದು ಹಿಂದೆ ಇವಳು ನನ್ನ ಅಮ್ಮನ ಸ್ನೇಹಿತೆ ಮಗಳು ಅಂತ ಇಷ್ಟಪಟ್ಟಿದ್ದು ನಿಜ, ಆದರೆ ಅದೆಲ್ಲ ಬರೀ ಈಗ ಕನಸು ಅಷ್ಟೆ ಅಂತ ಮುಂದೆ ಮಾತಾಡೋದಕ್ಕೆ ಹೋದ ಏಜೆನ ತಡೆದು ನಿಲ್ಲಿಸ್ತಾಳೆ ಮೀರಾ. ಇಲ್ಲ ಗಂಡ, ನನಗೆ ಎಲ್ಲ ವಿಷಯ ಗೊತ್ತು. ಹೇಮಾ ಅಮ್ಮ ನನಗೆ ಎಲ್ಲ ವಿಷಯನ ನಾನು ಬಂದ 2 ದಿನಕ್ಕೆ ಹೇಳಿದ್ದಾರೆ. ನನಗೆ ನಿಮ್ಮ ಮತ್ತು ಪ್ರಿಯಾ ಎಲ್ಲ ವಿಷಯ ಕೂಡ ಗೊತ್ತು, ಆದರೆ ಇವಳೇ ಪ್ರಿಯಾ ಅಂತ ಗೊತ್ತಿರಲಿಲ್ಲ ಅಷ್ಟೆ. ಆಗ ಏಜೆ ಈ ಅಮ್ಮಂಗೆ ಎಷ್ಟು ಹೇಳಿದ್ರು ಕೇಳಿದೆ ಇವಳನ್ನ ಮನೆಗೆ ಸೇರಿಸ್ದೆ ಅಲ್ವಾ ಅಮ್ಮ. ಮೀರಾ ಮುಖ ನೋಡ್ತಾ ಶರ್ಟ್ ತೆಗೆದು ನೋಡ್ತೀರಾ ಈ ಕೈ ಗಾಯ ಯಾಕೆ ಆಯಿತು ಅಂತ ಕೇಳ್ತಾ ಇದ್ದೆ ಅಲ್ವಾ ಮೀರಾ, ಅದಕ್ಕೆ ಕಾರಣ ಇವಳೇ. ಅಷ್ಟೇ ಅಲ್ಲ, ನಾನು ಇನ್ನು 20 ದಿನ ಸಿನಿಮಾ ಶೂಟಿಂಗ್ ಬಿಟ್ಟು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳೋಕ್ಕೂ ಕಾರಣ ಇವಳೇ. ಆವತ್ತು ನೀನು ನಿಮ್ಮ ತಂದೆ ಮನೆಗೆ ಹೋಗಿದ್ದಾಗ ಇವಳು ಮತ್ತೆ ನನಗೆ ಪ್ರಪೋಸ್ ಮಾಡಿದ್ಲು. ಅದನ್ನು ನಾನು ಒಪ್ಕೊಳ್ದೆ ಇದ್ದಾಗ ನನಗೆ ಸಿನಿಮಾ ಇಷ್ಟ ಇಲ್ಲ ಅಂತ ನೀನು ಶೂಟಿಂಗ್ ಸಿನಿಮಾ ಹೋಗ್ತಿದೀಯಾ ಅಂತ ಹೇಳಿದ್ಲು. ಅಷ್ಟು ಸಾಲದೇನೆ ನಾನು USA ಹೋಗೋವರೆಗಾದರೂ ನೀನು ಆಫೀಸ್ಗೆ ಹೋಗು, ನನ್ನ ನೆನಪು ಆಫೀಸ್ನಲ್ಲಿ ನಿನಗೆ ಮತ್ತೆ ನನ್ನ ನೆನಪು ಕಾಡಿಲ್ಲ ಅಂದರೆ ಆಮೇಲೆ ನಾನು ನಿನ್ನ ಮರೆತು ಇಲ್ಲಿಂದ ಹೊರಟು ಹೋಗ್ಬಿಡ್ತೀನಿ ಅಂತ ಕೂಡ ಹೇಳಿದ್ಲು ಅಮ್ಮ. ಅದಕ್ಕೆ ಏನು ಪುಟ ಅಂತಾರೆ ಹೇಮಾ. ಅಮ್ಮ ನಿನ್ನೆ ಬೆಳಿಗ್ಗೆ ಇವಳು ಆಫೀಸ್ಗೆ ಬಂದಿದ್ದು ಸಾಲದೆ ಹಿಂದೆ ನಡೆದ ಎಲ್ಲ ವಿಷಯನ ಹೇಳ್ತಾ ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ದು. ಅದಕ್ಕೆ ಅಷ್ಟೇ ಅಲ್ಲದೆ ಮೀರಾನ ನೀನು ಇಷ್ಟಪಟ್ಟು ಮದುವೆ ಆಗಿಲ್ಲ, ಅವಳ ಫ್ರೆಂಡ್ ಆಕ್ಸಿಡೆಂಟ್ ಮಾಡಿದ್ದಕ್ಕೆ ಜಗಳ ಮಾಡಿಕೊಂಡು ಕೋಪದಲ್ಲಿ ತಾಳಿ ಕಟ್ಟಿದೀಯ. ಮೀರಾನ ಮನೆಯಿಂದ ಹೊರಗೆ ಹಾಕು, ನನ್ನ ಮದುವೆ ಮಾಡ್ಕೊ, ಈ ಆಫೀಸ್ನ ನಾನು ನೋಡ್ಕೋತೀನಿ, ನೀನು ಸಿನಿಮಾದಲ್ಲಿ ಮುಂದುವರಿ ಅಂತ ಕೂಡ ಹೇಳಿದ್ದು. ಅದಕ್ಕೆ ಅಮ್ಮ ಆ ಕೋಪದಲ್ಲಿ ಆಫೀಸ್ ಕಿಟಕಿ ಡೋರ್ಗೆ ಹೊಡೆದೆ, ಗಾಜು ಹೊಡೆದು ಈ ಕೈ ನೋವಾಯಿತು ಎಂದು ಗಾಯವಾಗಿದ್ದ ಕೈನ ಹೇಮಾಗೆ ತೋರಿಸ್ತಾನೆ ಏಜೆ. ಮತ್ತೆ ಯಾಕೋ ನನಗೆ ಹರ್ಷ ಏನು ಹೇಳಲೇ ಇಲ್ಲ ಅಂತ ಗಾಯವಾಗಿದ್ದ ಮಗನ ಕೈನ ನೋಡ್ತಾ ಹೇಳ್ತಾರೆ ಹೇಮಾ. ಅದು ನಿನ್ನೆ ಇವಳು ಅಡುಗೆ ಕಳಿಸ್ಲ ಅಂತ ಫೋನ್ ಮಾಡಿದಾಗ ನಾವು ಹಾಸ್ಪಿಟಲಲ್ಲಿ ಇದ್ವಿ, ನಾನೇ ಆರ್ಯನ್ಗೆ ಹೇಳಬೇಡ ಅಂತ ಹೇಳಿದೆ ಅಮ್ಮ, ಅದಕ್ಕೆ ಅವನು ಹೇಳಿಲ್ಲ ಅಂತಾನೆ ಏಜೆ. ನಂತರ ವಿದ್ಯಾ ತನ್ನ ಮನದಲ್ಲಿ ಪರವಾಗಿಲ್ಲ, ಈ ಮಳ್ಳಿ ಪ್ರಿಯ ನನ್ನ ಮದುವೆ ಆಗಿರೋ ಅವ್ರನ್ನ ಬೇರೆ ಮಾಡಲ್ಲ ಹಾಗೆ ಹೀಗೆ ಅಂತ ಹೇಳಿದ್ಲು. ಯಾರೂ ಇಲ್ಲದ ಸಮಯ ನೋಡಿ ಹೇಗೆಲ್ಲ ಮಾಡಿದಾಳೆ. ಏಜೆ ಮಾತನ್ನ ಕೇಳ್ತಾ ಇದ್ದ ಮೀರಾ, ಓ ಪ್ರಿಯಾ ಅವರೇ, ನೀವು ನನ್ನ ಏನಂತ ಅಂದ್ಕೊಂಡಿದ್ದೀರಾ? ಪಾಪದವಳು ಏನು ಹೇಳಿದ್ರು ಮಾತಾಡಲ್ಲ, ಮನೆಯಿಂದ ಆಚೆ ಕಳಿಸಿದ್ರು ಹೋಗ್ಬಿಡ್ತಾಳೆ ಅಂತನಾ? ನಿಮಗೆ ನನ್ನ ಗಂಡ ಬಲವಂತವಾಗಿ ನನಗೆ ತಾಳಿ ಕಟ್ಟಿದ್ದು ಅಂತ ಮಾತ್ರ ಗೊತ್ತು, ಆದರೆ ನಾನು ನನ್ನ ಸ್ನೇಹಿತನಿಗೆ ಇವರು ಆಕ್ಸಿಡೆಂಟ್ ಮಾಡಿದ್ದು ಅಂತ ಇವ್ರ ಮೇಲೆ ಯುದ್ಧ ಮಾಡಿದ್ದು ಗೊತ್ತಿಲ್ಲ ಅಲ್ವಾ? ಅಲ್ಲ, ಆವತ್ತು ಆ ಪೊಲೀಸ್ನವರಿಗೆ ಮತ್ತು ಇವರು ದೊಡ್ಡ ಸಿನಿಮಾ ನಟ ಅನ್ನೋ ಹೆಸರಿಗೆ ನಾನು ಬೆಲೆ ಕೊಡದೆ ಕಂಪ್ಲೇಂಟ್ ಕೊಟ್ಟವಳು ನಾನು. ಆದರೆ ಪ್ರೀತಿ ಮಾಡೋನ್ನ ದುಡ್ಡಿಗೋಸ್ಕರ ಬಿಟ್ಟು ಹೋದವಳು ನೀನು. ನಿಮಗೆ ಇನ್ನೊಂದು ವಿಚಾರ ಗೊತ್ತಾ? ನಾವು ಇಷ್ಟಪಟ್ಟು ಮದುವೆ ಆದ್ವಾ ಅಥವಾ ಜಗಳ ಮಾಡ್ಕೊಂಡು ಮದುವೆ ಆದ್ವಾ, ಈಗ ಅದು ಮ್ಯಾಟ್ರಲ್ಲ. ಈಗ ನಾನು ಏಜೆ ಹೆಂಡತಿ, ಏಜೆ ನನ್ನ ಗಂಡ. ಆಗ ಪ್ರಿಯಾ ಏನು ಅಚ್ಚು, ಈ ಬಿಕಾರಿ ಎಷ್ಟು ಮಾತಾಡ್ತಾ ಇದ್ರು ಸುಮ್ಮನೆ ಕೇಳ್ತಾ ಇದೆಯಲ್ಲ. ಆಗ ಹೇಮಾ ಅವರು, ಯಾರು ಬಿಕಾರಿ, ಏನು ಮಾತಾಡ್ತಾ ಇದೀಯ ನೀನು? ಪ್ರಿಯಾ ಏನು ಗತಿ ಇಲ್ಲದೆ, ಯಾರೂ ಕೂಡ ನಿನ್ನವರು ಅಂತ ಇಲ್ಲದೆ ನೀನು ಬಂದು ಇರೋದು ಮೀರಾ ಮನೆಯಲ್ಲಿ. ಇನ್ನು ನಿನ್ನ ಹಳೆ ಬುದ್ಧಿ ಕೊಬ್ಬು, ನಿನ್ನ ಕೆಟ್ಟತನ ಹೋಗಿಲ್ಲ ಅಲ್ವಾ? ನಿನ್ನಂತೊಳಗೆ ಕರುಣೆ ತೋರಿಸಿ ನಾನು ಮನೆಗೆ ಕರ್ಕೊಂಡು ಬಂದಲ್ಲ, ನನ್ನ ಬುದ್ಧಿಗೆ ಹೊಡ್ಕೋಬೇಕು. ಇವರು ಜಗಳನ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದಾಳೆ ವಿದ್ಯಾ. ಆಗ ನಯವಾಗಿ, ಪಾಪದವಳ ಹಾಗೆ ಏ ಅಚ್ಚು, ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ಅಂತ ಒಮ್ಮೆ ನೆನ್ಪು ಮಾಡ್ಕೊ. ಆಗ ಮೀರಾ ಬಂದು, ಶಹಬಾಸ್ ಪ್ರಿಯಾ ಶಹಬಾಸ್, ಈ ಪ್ರೀತಿ ಹೆಚ್ಚು ದುಡ್ಡು ಇರೋನ ಜೊತೆ ಹೋಗುವಾಗ ನೆನಪಾಗ್ಲಿಲ್ವಾ ನಿಂಗೆ?
ಆಯಿತು, ನಾನು ಈಗಲೂ ಕೂಡ ಒಂದು ಚಾನ್ಸ್ ಕೊಡ್ತೀನಿ ನಿನಗೆ. ನೀನು 20 ದಿನ ಇಲ್ಲೇ ಇರ್ತೀಯ ಅಲ್ವಾ? ಅದರಲ್ಲಿ ಆಲ್ರೆಡಿ 3 ದಿನ ಮುಗ್ದೇ ಹೋಗಿದೆ. ಇನ್ನು ಉಳಿದ 17 ದಿನಗಳಲ್ಲಿ ನೀನು ನನ್ನ ಯಜಮಾನ ಅಂದರೆ ಏಜೆ ಉರುಫ್ ನಿನ್ನ ಅಚ್ಚು. ಮನಸ್ಸನ್ನು ಬದಲಾವಣೆ ಮಾಡಿ ಒಪ್ಪಿಗೆ ಪಡ್ಕೊ. ನಾನೇ ನಿಂತು ಮುಂದೆ ನಿಮ್ಮಿಬ್ಬರಿಗೂ ಮದುವೆ ಮಾಡ್ತೀನಿ. ಅಲ್ಲೇ ಇದ್ದ ರೂಪ, ಏನು ಮೀರಾ ನಿಮಗೆ ತಲೆ ಕೆಟ್ಟಿದ್ಯಾ? ಅಲ್ಲ, ಏನು ಮಾತಾಡ್ತಾ ಇದ್ದೀಯಾ ನೀನು? ಹೇಮ ಅವರ ಮುಖ ನೋಡಿದ ರೂಪ ಅವರು, ನೀವು ಕೂಡ ಕೇಳ್ತಾ ನಿಂತಿದ್ದೀರಿ ಅಲ್ಲಮ್ಮ. ಸುಮ್ಮನೆ ಆಗ ಹೇಮ ಅವರು ನನ್ನ ಸೊಸೆನ ತಡೆಯೋದಿಲ್ಲ. ಯಾವತ್ತೂ ಕೂಡ ಅವಳು ಮದುವೆಯಾಗಿ ಮನೆಗೆ ಬಂದಾಗಿಂದ ಒಂದು ಮಾತು ಕೂಡ ಆಡಿಲ್ಲ. ವಿದ್ಯಾ ಎಷ್ಟೇ ಅವಮಾನ ಮಾಡಿದ್ರು ಎಲ್ಲವನ್ನ ಮನೆ ಹೊಡಿಬಾರ್ದು ಅಂತ ಸಹಿಸ್ಕೊತಿದ್ಲು ನನ್ನ ಸೊಸೆ. ಇಷ್ಟು ಮಾತಾಡ್ತಿದ್ದಾಳೆ ಅಂದರೆ ಅವಳ ಮಾತು ಅವಳಿಗೆ ಅರ್ಥ ಆಗ್ತಿದೆ ಅಂತಲೇ ಅರ್ಥ. ನನ್ನ ಸೊಸೆ ಇಷ್ಟು ಮಾತಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಆ ಭಗವಂತನಲ್ಲಿ ಬೇಡ್ಕೊಂಡಿದ್ದೆ, ಸೊಸೆನ ಮಗಳಾಗಿ ಈ ಮನೆಗೆ ಕೊಟ್ಟಿದ್ದಾನೆ, ಅವಳು ಏನು ಹೇಳ್ತಾಳೆ ಅದಕ್ಕೆ ನಾನು ಕೂಡ ಒಪ್ಕೊಳ್ತೀನಿ ಅಂತ ಸೊಸೆಗೆ ಕೈನ ನಿವಾಳಿಸಿ ದೃಷ್ಟಿ ತೆಗಿತಾರೆ ಹೇಮ ಅವರು. ಮೀರಾ ಮಾತನ್ನು ಕೇಳ್ತಾ ಇದ್ದ ಏಜೆ, ಏನು ಹೇಳ್ತಾ ಇದೀಯ ಹೆಂಡ್ತಿ ನೀನು ಅಂದಾಗ, ನಾನು ಆಗಿಂದ ನೋಡ್ತಾ ಇದ್ದೀನಿ ಕಣೋ ನಿಮ್ಮಿಬ್ಬರನ್ನ. ಅದು ಅವಳು ಗಂಡ ಅಂತಾಳೆ, ನೀನು ಹೆಂಡ್ತಿ ಅಂತೀಯ. ಅಯ್ಯೋ ಅಮ್ಮ, ನಿನ್ನ ಸೊಸೆಗೆ ಮದುವೆಯಾಗಿ ಬಂದಾಗ ಜಂಬ ಇತ್ತಲ್ವಾ, ಆಗ ನನ್ನ ಅವಳು ಗಂಡ ಅಂತ ಕರೆಯೋಕ್ಕೆ ಶುರು ಮಾಡಿದ್ಲು. ನಾನು ಹೆಂಡ್ತಿ ಅಂತ ಅಂತ ಆ ಸಿಟ್ಟಿನ ಸಮಯದಲ್ಲೂ ಮುಗುಳ್ನಗೆ ಮುಡಿತು ಏಜೆ ಮುಖದಲ್ಲಿ. ಅಮ್ಮ 1-2 ನಿಮಿಷ ಅಂತ ಮೀರನ ತನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಏಜೆ. ಈ ಕತೆ ಮುಂದುವರಿಯೋದು. ಮುಂದೆ ಅವರಿಬ್ಬರು ಮಾತಾಡ್ಕೊಂಡು ಏನು ಡಿಸೈಡ್ ಮಾಡ್ತಾರೆ ಅಂತ ಮುಂದಿನ ಎಪಿಸೋಡ್ನಲ್ಲಿ ಕಾಯ್ತಾ ಇರಿ. ಹಾಗೆ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.